ರಮೇಶ್ ಕೆಜಿ. ನನ್ನ ನೆಚ್ಚಿನ ಆಟ ಬಂದು ಕ್ರಿಕೆಟ್. ಆಧುನಿಕ ಜಗತ್ತಿನಲ್ಲಿ ಕ್ರಿಕೆಟ್ ತುಂಬ ಜನಪ್ರಿಯವಾಗಿದೆ. ಇದು ಆರ್ಥಿಕವಾಗಿ ಮುಂದುವರಿಯಲು ಸಹಾಯಕವಾಗಿದೆ. ಎಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವ್ಯಕ್ತಿಗಳವರೆಗೂ ತುಂಬ ಜನಪ್ರಿಯವಾಗಿದೆ. ಈ ಆಟವು 3 ಮಾದರಿಯಲ್ಲಿ ಕಾಣ್ಬೋದು. ಒಂದು ಟೆಸ್ಟ್ ಮಾದರಿಯಲ್ಲಿ, ODI ಮಾದರಿಯಲ್ಲಿ, T20 ಮಾದರಿಯಲ್ಲಿ. ಟೆಸ್ಟ್ ಮಾದರಿಯು 5 ದಿನಗಳಿಂದ ಕೂಡಿರುತ್ತೆ. ಇದು ದಿನಕ್ಕೆ 90 ಓವರ್ಗಳು ಬೌಲಿಂಗ್ ಮಾಡಬೇಕಾಗುತ್ತೆ. ODI ಮಾದರಿಯು 50 ಓವರ್ಗಳು ಕೂಡಿರುತ್ತೆ. ಪ್ರತಿಯೊಂದು ತಂಡಕ್ಕೂ 50 ಓವರ್ಗಳು ಸೀಮಿತವಾಗಿರುತ್ತೆ. T20 ಮಾದರಿಯು 20 ಓವರ್ಗಳಿಂದ ಕೂಡಿರುತ್ತೆ. ಪ್ರತಿಯೊಂದು ತಂಡವು 20 ಓವರ್ಗಳು ಬೌಲಿಂಗ್ ಮಾಡಬೇಕಾಗುತ್ತೆ. T20 ಮಾದರಿಯು ತುಂಬ ಜನಪ್ರಿಯವಾಗಿದೆ. ODI ಮಾದರಿಯಲ್ಲಿ ಭಾರತ ತಂಡವು 2 ವಿಶ್ವಕಪ್ಗಳನ್ನು ಗೆದ್ದಿದೆ. T20 ಮಾದರಿಯಲ್ಲಿ ಭಾರತ ತಂಡವು 2024ರಲ್ಲಿ T20 ವರ್ಲ್ಡ್ ಕಪ್ ಗೆದ್ದಿದೆ. ಈಗ ಪ್ರಸ್ತುತವಾಗಿ ಇಂಡಿಯಾ ಮತ್ತು ಶ್ರೀಲಂಕಾದಲ್ಲಿ T20 ವಿಶ್ವಕಪ್ ನಡೆಯುತ್ತಿದೆ. ಪ್ರತಿಯೊಂದು ತಂಡವು 11 ಜನಗಳ ಆಟಗಾರರಿಂದ ಕೂಡಿರುತ್ತೆ. ಪ್ರತಿ ತಂಡಕ್ಕೆ ಕಟ್. ಕ್ರಿಕೆಟ್ನಲ್ಲಿ ಜನಪ್ರಿಯವಾದ ಆಟಗಾರರೆಂದರೆ MS ಧೋನಿ, ಸಚಿನ್ ತೆಂಡೂಲ್ಕರ್, ಸುನಿಲ್ ಗವಾಸ್ಕರ್, ವಿರಾಟ್ ಕೊಹ್ಲಿ, ಅನೇಕ ಮುಂತಾದ ಜನಗಳನ್ನು ನೋಡ್ಬೋದು. ಮಹಿಳೆಯ ಕ್ರಿಕೆಟ್ನಲ್ಲಿ ಮಿಥಾಲಿ ರಾಜ್, ಹರ್ಮನ್ಪ್ರೀತ್ ಸಿಂಗ್, ಅರ್ನಾ ಡಿಯೋಲ್, ಸ್ಮೃತಿ ಮಂದಾನ, ಜೆಮಿಮಾ ರೋಡ್ರಿಗಸ್ ಅನ್ನು ನೋಡ್ಬೋದು. ಮಹಿಳಾ ತಂಡವು 2026ನೇ ಮಹಿಳಾ ODI ವರ್ಲ್ಡ್ ಕಪ್ನ ವಿಜಯಶಾಲಿಯಾಗಿದ್ದಾರೆ. ಆರ್ಥಿಕವಾಗಿ ಆಟಗಾರರನ್ನು ಉತ್ತೇಜಿಸಲು IPL ಉತ್ತಮ ಅವಕಾಶವಾಗಿದೆ. IPL 14 ಆವೃತ್ತಿಗಳನ್ನು ನಾವು ನಡೆದಿರುವುದನ್ನು ಕಾಣಬಹುದು. ಕರ್ನಾಟಕ ರಣಜಿ ತಂಡವು 8 ಬಾರಿ ರಣಜಿ ಕಪ್ಪನ್ನು ಗೆದ್ದಿದೆ. ಈಗ 9ನೇ ಬಾರಿ ಕರ್ನಾಟಕ ತಂಡವು ರಣಜಿ ಕ್ರಿಕೆಟ್ನಲ್ಲಿ ಫೈನಲ್ ತಲುಪಿದೆ. ಕ್ರಿಕೆಟ್ ಆಟದಿಂದ ನಾವೇನೇನು ಕಲಿಬೋದು ಅಂದರೆ ನಾಯಕತ್ವದ ಗುಣ ಕಲಿಬೋದು, ಶಾಂತ ಸ್ವಭಾವವನ್ನು ಕಾಣಬಹುದು, ಉತ್ತಮವಾದ ಚುರುಕುತನ ಮತ್ತು ದೈಹಿಕವಾಗಿ ಸದೃಢವಾಗಲು ಈ ಕ್ರಿಕೆಟ್ ಆಟವು ತುಂಬ ಮುಖ್ಯವಾಗಿದೆ. ಕ್ರಿಕೆಟ್ ಆಟವು ಎಲ್ಲರಿಗೂ ತುಂಬ ಅತ್ಯಂತ ಜನಪ್ರಿಯವಾದ ಆಟವಾಗಿದೆ ಮತ್ತು ಎಲ್ಲರೂ ತುಂಬ ಇಷ್ಟಪಡುವ ಗೇಮ್ ಆಗಿದೆ. ಇದು ಕಡಿಮೆ ಜನರು ಆಡಬಹುದು ಮತ್ತು ತುಂಬ ಜನಗಳು ಆಡಬಹುದು. ಇದು ಭಾರತದಲ್ಲಿ ಅನೇಕ ಕ್ರಿಕೆಟ್ ಕ್ಲಬ್ಗಳನ್ನು ಕಾಣಬಹುದು ಮತ್ತು ಅದು ಕ್ರಿಕೆಟನ್ನು ಉತ್ತೇಜಿಸಲು ಈ ಕ್ಲಬ್ಗಳು ಮತ್ತು ಅಸೋಸಿಯೇಷನ್ಗಳು ತುಂಬ ಸಹಾಯಕವಾಗಿವೆ. ಈ ಕ್ರಿಕೆಟ್ ಬಗ್ಗೆ ಈ ಎಲ್ಲ ಕಾರಣಗಳಿಂದ ಕ್ರಿಕೆಟನ್ನು ಜೆಂಟಲ್ಮನ್ ಗೇಮ್ ಎಂದು ಕರೆಯುತ್ತಾರೆ. ಇದು ಬುದ್ಧಿವಂತರಿಗೆ ಮಾತ್ರ ಈ ಆಟ ತುಂಬ ಸೂಕ್ತವಾಗಿರುತ್ತೆ. ನನ್ನ ನೆಚ್ಚಿನ ಆಟವಾದ ಕ್ರಿಕೆಟ್ ಬಗ್ಗೆ ಹೇಳಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.